ಈ ಶನಿವಾರ ಭಾನುವಾರ ನಡೆದ ಕಿಚ್ಚ ಸುದೀಪ್ ಅವರ ವೀಕೆಂಡ್ನಲ್ಲಿ ಆಗಬಾರದಂತ ಯಾರು ಊಹಿಸಲಾಗದಂತ ಒಂದು ಘಟನೆ ನಡೆದಿತ್ತು. ಅದು ಮನೆಯಿಂದ ಶಿಶಿರ್ ಶಾಸ್ತ್ರಿ ಹೊರಗೆ ಬಂದಿದ್ದೆ ತುಂಬ ಜನಕ್ಕೆ ಒಪ್ಪಿಕೊಳ್ಳೋದಕ್ಕೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಶಿಶಿರ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು. ಯಾಕೆ ಹೊರಗೆ ಬಂದ್ರು, ಹೇಗೆ ಹೊರಗೆ ಬಂದ್ರು, ಏನು ಕತೆ ಅನ್ನೋದೇ ಗೊತ್ತಿರಲಿಲ್ಲ. ಇದೆಲ್ಲದರ ನಡುವೆ ಇನ್ನೊಂದು ಶಾಕಿಂಗ್ ವಿಚಾರ ಅಂತ ಅಂದರೆ ಅದು ಗೋಲ್ಡ್ ಸುರೇಶ್ ಅವರು ಕೂಡ ಮನೆಯಿಂದ ಹೊರಗೆ ಬಂದಿದ್ದು. ಯಾರು ಕೂಡ ಊಹಿಸಿರಲಿಲ್ಲ ಗೋಲ್ಡ್ ಸುರೇಶ್ ಮನೆಯಿಂದ ಹೊರಗೆ ಬರ್ತಾರೆ ಅಂತ. ಮೊದಲಿಗೆ ಗೋಲ್ಡ್ ಸುರೇಶ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಅವರೇ ಶೋ ಅನ್ನ ಕ್ವಿಟ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಅಯ್ಯೋ ಯಾಕೆ ಕ್ವಿಟ್ ಮಾಡಿದ್ರು ಅಂತ ತುಂಬಾ ಜನ ಕೆದಕೋಕೆ ಶುರು ಮಾಡಿದ್ರು. ಹಾಗೆ ನೋಡಿದ್ರೆ ಈ ವಾರ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ ಆಗಿದ್ರಿಂದ ತುಂಬಾ ಚೆನ್ನಾಗೂ ಕೂಡ ಆಟವಾಡ್ತಾ ಇದ್ದಿದ್ರಿಂದ ಮನೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವರು ವಾದ ಕೂಡ ಮಾಡಿದ್ರು. ಆದ್ರೆ ಯಾವಾಗ ಎಪಿಸೋಡ್ ಪ್ರಾರಂಭ ಆಯ್ತೋ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಬರಬೇಕು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಆದಮೇಲೆ ತುಂಬಾ ರೀತಿಯಾದಂಥ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು. ಹೌದು, ಗೋಲ್ಡ್ ಸುರೇಶ್ ಅವರಿಗೆ ಈ ಮನೆಗಿಂತ ನಿಮ್ಮ ಅವಶ್ಯಕತೆ ಮನೆಯವರಿಗೆ ಹೆಚ್ಚಾಗಿರೋದ್ರಿಂದ ಈ ಕೂಡಲೇ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕು ಅನ್ನುವಂಥ ಅನೌನ್ಸ್ಮೆಂಟ್ ಬರ್ತಿದ್ದ ಹಾಗೇನೆ ಎಲ್ಲರೂ ಗಾಬರಿ ಆದ್ರು. ಇದಕ್ಕಿದ್ದ ಹಾಗೇನೆ ಗಾಬರಿ ಆಗಿದ್ದನ್ನ ನೋಡಿ ಮನೇಲಿ ಏನೋ ಕಹಿ ಘಟನೆ ನಡೆದಿರಬಹುದು ಅನ್ನುವಂಥ ವಿಚಾರವೂ ಕೂಡ ಕೇಳಿ ಬಂದಿತ್ತು. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸುರೇಶ್ ಅವರ ತಂದೆ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹಬ್ಬೋಕೆ ಹರಡೋಕೆ ಶುರು ಆಗ್ಬಿಡ್ತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತಂದೆ ನಿಧನರಾದಂಥ ಕಾರಣಕ್ಕಾಗಿಯೇ ಹೊರಗಡೆ ಬಂದಿದ್ದಾರೆ, ಈಗ ಮನೆಯಲ್ಲಿಯೇ ಇದ್ದಾರೆ, ಪಾಪ ಅವರ ತಂದೆಗೆ ವಯಸ್ಸಾಗಿತ್ತು ಅನ್ನುವಂಥ ವಿಚಾರ ವೈರಲ್ ಆಗಿತ್ತು. ಯಾವಾಗ ಈ ಸುದ್ದಿ ಸ್ವತಃ ಗೋಲ್ಡ್ ಸುರೇಶ್ ಅವರ ತಂದೆಗೆ ಮುಟ್ಟಿತು, ಸಹಜವಾಗಿ ಅವರೇನೆ ಒಂದು ರಿಯಾಕ್ಷನ್ ಅನ್ನ ಕೊಟ್ರು. ಗೋಲ್ಡ್ ಸುರೇಶ್ ಅವರ ತಂದೆನೇ ಖಡಕ್ ಆಗಿ ಮಾತನಾಡಿದ್ರು, ನಂಗೇನೂ ಆಗಿಲ್ಲ, ನಾನು ಬದುಕಿದ್ದೀನಿ, ನಾನು ಹುಷಾರಾಗೇ ಇದ್ದೀನಿ, ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ಅಂತ. ಬಟ್ ಹೀಗಿದ್ರೂ ಕೂಡ ಬಿಗ್ ಬಾಸ್ ನಮಗೆ ನಿಮ್ಮ ಅವಶ್ಯಕತೆಗಿಂತ ನಿಮ್ಮ ಮನೆಗೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಹೊರಗಡೆ ಕಳಿಸಿದ್ದಾದ್ರೂ ಯಾಕೆ? ಅವರ ತಂದೆ ಹುಷಾರಾಗಿದ್ದಾರೆ, ಅವರ ತಂದೆ ಹೇಳಿದಂತೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಹಿ ಘಟನೆಗಳು ನಡೆದಿಲ್ಲ. ಇದೆಲ್ಲವೂ ಆಗಿದ್ರೂ ಕೂಡ ಸುರೇಶ್ ಅವರನ್ನ ಮನೆಯಿಂದ ಹೊರ ಕಳಿಸಿದ್ ಯಾಕೆ? ಬೇಕು ಅಂತಾನೆ ಕಳಿಸಲಾಗಿತ್ತಾ? ಪ್ಲಾನ್ ಮಾಡಿಯೇ ಕಳಿಸಲಾಗಿತ್ತಾ ಅನ್ನೋದು ತುಂಬಾ ಜನಕ್ಕೆ ಇದ್ದಂಥ ಪ್ರಶ್ನೆ ಆಗಿತ್ತು. ಇದರ ಜೊತೆಗೆ ಗೋಲ್ಡ್ ಸುರೇಶ್ ಇನ್ನು ಮನೆಗೂ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ, ಇಲ್ಲಿವರೆಗೂ ಮನೆಗಂತೂ ಬಂದಿಲ್ಲ, ಮನೇಲಿ ಯಾರಿಗೂ ಏನು ಆಗಿಲ್ಲ ಅಂತಿದ್ ನೋಡಿ ಎಲ್ಲೋ ಒಂದ್ ಕಡೆಯಲ್ಲಿ ಗೋಲ್ಡ್ ಸುರೇಶನ್ನ ವಾಪಸ್ ಕರೆಸ್ತಾರೆ ಏನೋ, ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದಾರೆ ಏನೋ, ಅದಕ್ಕೆ ಇಲ್ಲಿಗೆ ಬಂದಿಲ್ಲ ಅಂತ ಅವ್ರ ತಂದೆನೂ ಹೇಳ್ತಿದ್ದಾರೆ. ಅವ್ರ ತಂದೆನೂ ಚೆನ್ನಾಗೇ ಇದ್ದಾರೆ, ಆರೋಗ್ಯವಾಗೇ ಇದ್ದಾರೆ. ಹಾಗಿದ್ರೆ ಇದೆಲ್ಲ ಸ್ಕ್ರಿಪ್ಟು ಅಂತ ಅನ್ಸುತ್ತೆ. ಇನ್ನೇನು ನಾಳೆ ಅಥವಾ ನಾಡಿದ್ದು ಸುರೇಶ್ ಅವರನ್ನ ವಾಪಸ್ ಕಳಿಸ್ತಾರೆ ಅಂತ ಅನ್ಸುತ್ತೆ ಅಂತ ಲೆಕ್ಕಾಚಾರವನ್ನ ಹಾಕಲಾಗಿತ್ತು. ಆದ್ರೆ ಗೋಲ್ಡ್ ಸುರೇಶ್ ಅವರಿಗೆ ಅವರ ಫ್ಯಾಮಿಲಿಯವ್ರಿಗೆ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಅವರು ಸಮಸ್ಯೆ ಎದುರಿಸ್ತಾ ಇರೋದು, ಅನುಭವಿಸ್ತಾ ಇರೋದು ಅವರ ಬಿಸ್ನೆಸ್ ವಿಚಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಇದು ಶಾಕಿಂಗ್ ಅಂತ ಅನ್ಸಿದ್ರು ಕೂಡ ಸತ್ಯ. ಇದನ್ನ ಐಶ್ವರ್ಯ ಕೂಡ ಬಿಗ್ ಬಾಸ್ ಮನೆ ಒಳಗಡೆನೆ ಮಾತು ಆಡಿದ್ದಾರೆ. ಹೌದು, ಗೋಲ್ಡ್ ಸುರೇಶ್ ಅವರ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಯಾವುದೇ ಸಾವು ಸಂಭವಿಸಿಲ್ಲ. ಇವರ ಮಕ್ಕಳಾಗಿರ್ಬೋದು, ಇವರ ತಂದೆ ಆಗಿರ್ಬೋದು, ಇವರ ಕುಟುಂಬಸ್ಥರು ಎಲ್ಲರೂ ಕೂಡ ಆರೋಗ್ಯವಾಗೇ ಇದ್ದಾರೆ. ಆದ್ರೆ ಗೋಲ್ಡ್ ಸುರೇಶ್ ಅವರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತೂ ಇದೆ, ಕೆಲವರಿಗೆ ಇದು ಗೊತ್ತೂ ಇಲ್ಲ. ಗೋಲ್ಡ್ ಸುರೇಶ್ ತುಂಬಾ ಝೀರೋ ಇಂದ ಮೇಲೆ ಬಂದವರು, ಬಡ ಸಾಮಾನ್ಯ ಕುಟುಂಬದಿಂದ ಮೇಲೆ ಬಂದವರು. ಅವರು ಯಾವುದೋ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಬಿಸ್ನೆಸ್ ಅನ್ನ ನಂಬ್ಕೊಂಡೆ ಅವರು ಜೀವನ ಮಾಡ್ತಾ ಇದ್ದಾರೆ. ಅವರ ಆ ಬಿಸ್ನೆಸ್ ನಿಂದಲೇ ಇವತ್ತು ಇಷ್ಟೆಲ್ಲ ಹೆಸರು ಮಾಡಿದ್ದಾರೆ ಮತ್ತು ಇಷ್ಟೆಲ್ಲ ಗಳಿಸಿದ್ದಾರೆ ಕೂಡ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದು ಸುಮಾರು ತಿಂಗಳುಗಳೇ ಆಯ್ತು. ಆದ್ರೆ ಇಲ್ಲಿವರೆಗೂ ಅವರ ಬಿಸ್ನೆಸ್ ಏನಾಗಿದೆ, ಯಾವ ರೀತಿಯಾಗಿ ನಡೀತಾ ಇದೆ, ಏನಾದರೂ ಲಾಸ್ ಆಗಿದೆಯಾ, ನಷ್ಟ ಆಗಿದೆಯಾ, ಏನಾದರೂ ಸಮಸ್ಯೆ ಆಗಿದೆಯಾ, ಇದ್ರ ಬಗ್ಗೆ ಯಾವತ್ತೂ ಸುರೇಶ್ ಮಾತನಾಡಿರ್ಲಿಲ್ಲ. ಮೂಲಗಳ ಪ್ರಕಾರವಾಗಿ ಸುರೇಶ್ ಅವರ ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಮೋಸ ಆಗಿದೆ, ತುಂಬಾನೇ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಅವರ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ, ಅವರ ಬಿಸ್ನೆಸ್ ಇಂದ ಅವರಿಗೆ ಎಲ್ಲೋ ಒಂದ್ ಕಡೆಯಲ್ಲಿ ಹೊಡೆತ ಬೀಳ್ತಿದೆ ಅನ್ನೋದು ಗೊತ್ತಾಯ್ತು, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಅವರ ಫ್ಯಾಮಿಲಿಯವರೇ ಬಿಗ್ ಬಾಸ್ ಟೀಮ್ಗೆ ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ಬಿಸ್ನೆಸ್ ಅನ್ನ ಎತ್ತಬೇಕು ಅಂತ ಹೇಳಿದ್ರೆ, ಅಥವಾ ಬಿಸ್ನೆಸ್ ಅಲ್ಲಿ ನಷ್ಟ ಆಗಿದೆ, ಬಿಸ್ನೆಸ್ ಅಲ್ಲಿ ಮೋಸ ಆಗಿದೆ, ಅಥವಾ ಬಿಸ್ನೆಸ್ ನಿಂದ ಏನೋ ಆಗಿದೆ ಅಂತಂದ್ರೆ ಅದು ನೀನ್ ಯಾರೋ ಮಾಡಿದ್ರೆ ಸರಿ ಆಗಲ್ಲ. ಆ ಬಿಸ್ನೆಸ್ ಅನ್ನ ಮಾಡಿದವ್ರು ಯಾರು, ಮಾಡ್ತಾ ಇರೋರು ಯಾರು, ಅವರೇ ಸರಿಪಡಿಸಿದ್ರೆ ಸರಿ ಹೋಗುತ್ತೆ. ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಈ ತಕ್ಷಣಕ್ಕೆ ನೀವು ಮನೆಯಿಂದ ಹೊರಗೆ ಬರಲೇಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಗೋಲ್ಡ್ ಸುರೇಶ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರದ್ದು ಅಂಥದ್ದು ಏನ್ ಬಿಸ್ನೆಸ್, ಎಷ್ಟು ಲಾಸ್ ಆಗಿದೆ, ಎಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಲಕ್ಷ ಅದರಲ್ಲಿ ಲಾಸ್ ಆಗಿದೆ, ಇದ್ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಅದರ ಬಿಸ್ನೆಸ್ ವಿಚಾರದಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಒಂದು ಆಘಾತ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ರೆ ಅದನ್ನ ಅವರ ಸ್ನೇಹಿತರು ಅಥವಾ ಅವರ ಫ್ಯಾಮಿಲಿಯವರು ನಿಭಾಯಿಸ್ಬಿಡ್ತಿದ್ರು. ಆದ್ರೆ ಆ ಸಮಸ್ಯೆ ಕೈ ಮೀರಿ ಹೋಗಿರೋದ್ರಿಂದ
ಆ ಸಮಸ್ಯೆಗೆ ಗೋಲ್ಡ್ ಸುರೇಶ್ ಅವರೇನೆ ಪ್ರಯತ್ನಗಳನ್ನು ಪಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿಯೇ ಅವರನ್ನ ಹೊರಗಡೆ ಕಳಿಸಲಾಗಿದೆ. ಆದರೆ ಇಲ್ಲಿವರೆಗೂ ಅವರ ಫ್ಯಾಮಿಲಿಯವರನ್ನ ಅವರು ಭೇಟಿ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಗೋಲ್ಡ್ ಸುರೇಶ್ ಅವರನ್ನ ಕೆಲವು ದಿನಗಳ ನಂತರ ಅಂದ್ರೆ ಒಂದು 3-4 ದಿನದ ನಂತರ ವಾಪಸ್ ಕಳಿಸಿಕೊಳ್ಳುವಂತ ಸಾಧ್ಯತೆ ಕೂಡ ಇರಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಎಲ್ಲವೂ ಸುರೇಶ್ ಅವರ ಕಂಟ್ರೋಲ್ನಲ್ಲಿ ಇದ್ರೆ ಓಕೆ, ಇದನ್ನ ಕಂಟ್ರೋಲ್ ಮಾಡಬಹುದು ಅಂತ ಅನ್ಸಿದ್ರೆ ಅವ್ರನ್ನ ವಾಪಸ್ ಕಳಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಈ ರೀತಿಯಾಗಿ ಒಬ್ಬ ಗೆಲ್ಲುವ ಕ್ಯಾಂಡಿಡೇಟ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಗ್ ಬಾಸ್ ರೀಸನ್ನು ಸುಮ್ಮನೆ ಯಾವ್ದಾವ್ದೋ ರೀಸನ್ಗೆ ಮನೆಯಿಂದ ಬೇಕು ಅಂತಾನೆ ಹೊರ ಕಳಿಸಿರ್ಬೇಕು. ಇದರಲ್ಲೂ ಏನೋ ಒಂದು ಡ್ರಾಮಾ ಇದೆ. ಸುರೇಶ್ ಸ್ವಲ್ಪ ದಿನ ಅಲ್ಲಿ ಇದ್ದಿದ್ರೆ ಗೆಲ್ತಿದ್ರು ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ. ಸೊ ಆಗಿದ್ದಾಯ್ತು, ಹೋಗಿದ್ದೋಯ್ತು, ಮತ್ತಾದ್ರೂ ಅವ್ರನ್ನ ವಾಪಸ್ ಕಳಿಸಿ ಈಗ ಅವರಿಗೆ ವಿಷಯ ಎಲ್ಲ ಸಿಕ್ಕಿದ್ರೆ ಅಥವಾ ತಲುಪಿದ್ರೆ ಅಥವಾ ಗೊತ್ತಾಗಿದ್ರೆ ಅವರನ್ನ ಈ ತಕ್ಷಣಕ್ಕೆ ವಾಪಸ್ ಕಳಿಸಿ ಅವ್ರು ಗೆಲ್ಲೇಬೇಕು, ಅವ್ರು ಆಡಲೇಬೇಕು ಅಂತ ಅವರ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ಆದರೆ ಮನೆಯವರ ವೈಯಕ್ತಿಕ ಪ್ರಾಬ್ಲಮ್ ಅಂತ ಹೇಳಿ ಈ ರೀತಿಯಾಗಿ ಹೊರಗೆ ಕಳಿಸಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಸುರೇಶ್ ಹೊರಗಡೆ ಬಂದು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಏನಾಗಿದೆ ಎತ್ತ ಅಂತ ಹೇಳೋವರೆಗೂ ನಿಖರವಾಗಿ ಮಾಹಿತಿ ಗೊತ್ತಾಗೋದು ಡೌಟು.